ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭವಾನಿ ಹರಿಪ್ರಸಾದ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ದುಬೈನಲ್ಲಿದ್ದೀನಿ ಅಂದ್ಕೊಂಡ್ರಾ? ಚಾನ್ಸೇ ಇಲ್ಲ. ದುಬೈಗೆಲ್ಲ ಹೋಗೋಕ್ಕೆ ಕಾಸಿಲ್ಲ ಅಂತ ಹೇಳಿ ಈಗ ದುಬೈ ಥರ ಇರೋ ಸೆಟ್ನ ನಮ್ಮ ಮಂಡ್ಯದಲ್ಲೇ ಹಾಕಿದ್ದಾರೆ. ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಜಾಗ ಎಲ್ಲಿದೆ, ಎಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೀಕೆಂಡ್ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಇರೋರಿಗೆ ಒಂದು ಒಳ್ಳೆ ಬೆಸ್ಟ್ ಪ್ಲೇಸ್ ಇದು. ನಾನು ಕೂಡ ನನ್ನ ಫ್ಯಾಮಿಲಿ ಜೊತೆ ಈ ಜಾಗಕ್ಕೆ ವಿಸಿಟ್ ಮಾಡಿದೆ. ಬರ್ತಾ ಇದ್ದಾಗೆ ಅಣ್ಣವ್ರ ಸಾಂಗು ತುಂಬಾ ಚೆನ್ನಾಗಿತ್ತು. ಕೇಳೋದಕ್ಕೆ ಎರಡು ಕಿವಿ ಸಾಲದು. ಕನ್ನಡ ಸಾಂಗ್ ಕೇಳೋದೇ ಒಂಥರ ಚೆಂದ ಅಲ್ವಾ? ನಾವು ಸಾಂಗ್ ಕೇಳಿಸ್ಕೊಳ್ತಾ ಹಾಗೆ ಒಳಗೆ ಎಂಟ್ರಾದ್ವಿ. ಜಾಯಿಂಟ್ ವೀಲ್ ನೋಡೋಕ್ಕೆ ತುಂಬಾ ಇಷ್ಟ, ಬಟ್ ಆಡೋದಕ್ಕೆ ತುಂಬಾ ಕಷ್ಟ. ನಾನಂತೂ ಆಡೋದಿಲ್ಲ, ನನಗೆ ತಲೆ ಸುತ್ತ ಬರುತ್ತೆ. ಹಾಗಾಗಿ ನಾವು ಎಕ್ಸಿಬಿಷನ್ ಒಳಗೆ ಎಂಟ್ರಾದ್ವಿ. ಮೇಯ್ನ್ಲಿ ಇಲ್ಲೆಲ್ಲರೂ ಯಾಕೆ ಬರ್ತಾರೆ ಅಂದರೆ ಲಂಡನ್ ಬ್ರಿಡ್ಜ್ ಆ್ಯಂಡ್ ದುಬೈ ಸಿಟಿ ಹತ್ರ ಫೋಟೋ ತೆಗೆಸ್ಕೊಳ್ಳೋದಕ್ಕೆ. ಎಕ್ಸಿಬಿಷನ್ ಅಂದ ಕೂಡಲೇ ಎಲ್ರಿಗೂ ನೆನಪಾಗೋದು ಫೋಟೋಶೂಟ್. ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತಲೇ 3D ಪಿಕ್ಚರ್ಸ್ನ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ಪಿಕ್ಚರ್ಸ್ ಎಲ್ಲ. ನಾವು ಕೆಲವೊಂದಷ್ಟು ಮಕ್ಳುಗಳಿಗೆ ಫೋಟೋ ತೆಗೆದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ? ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಷ್ಟು ಫೋಟೋಸು, ಫ್ಯಾಮಿಲಿ ಫೋಟೋಸ್ನ ನಾವು ತೆಗೆಸ್ಕೊಂಡು ಬ್ರಿಡ್ಜ್ ಹತ್ರ ಎಲ್ಲ ನಾವು ತೆಗೆಸ್ಕೊಂಡ್ವಿ. ತುಂಬಾ ನೈಸಾಗಿ ಸೆಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಎಕ್ಸಿಬಿಷನ್ ಓಪನ್ ಆಗೋದು ಸಂಜೆ 5ರಿಂದ ರಾತ್ರಿ 10 ಗಂಟೆವರೆಗೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಈವ್ನಿಂಗ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಐಫಿಲ್ ಟವರು ಅಷ್ಟೇ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ತುಂಬಾ ಸಖತ್ತಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಆ ಲೈಟಿಂಗ್ಸು ತುಂಬಾ ಇಷ್ಟ ಆಯಿತು. ಇಲ್ಲಿ ವರ್ಷಕ್ಕೊಂದ್ಸತ ಎಕ್ಸಿಬಿಷನ್ ಆಗ್ತಾರೆ. ತುಂಬಾ ಒಂದು ವರ್ಷಕ್ಕಿಂತ ಒಂದು ವರ್ಷ ತುಂಬಾ ಡಿಫ್ರೆಂಟಾಗಿ ಆಗ್ತಾರೆ. ಈ ವರ್ಷ ದುಬೈ ಸಿಟಿ ಆ್ಯಂಡ್ ಲಂಡನ್ ಬ್ರಿಡ್ಜ್ನ ಹಾಕಿದ್ರು. ನಮಗಂತೂ ನೋಡಿ ತುಂಬಾ ಖುಷಿ ಆಯಿತು. ಪ್ಲೇಸ್ ಅಂತೂ ಫುಲ್ಲು ತುಂಬಾ ಚೆನ್ನಾಗಿದೆ. 3D ಬ್ಯಾನರ್ಸ್, ವೆರೈಟೀಸ್ ಆಫ್ ಆಟಗಳಿವೆ. ಯಾವ್ದಾದ್ರು ಆಟ ಆಡ್ಬೋದು. ಸ್ಕೂಲಲ್ಲಿ ಮಕ್ಳಿಗಾಗಿ ಎಂಟ್ರಿ ಪಾಸ್ನ ಕೊಟ್ಟಿರ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಪಾಸ್ ಕೊಡ್ತಾರೆ. ಹಾಗೆ ಅದರಲ್ಲಿ ಒಂದು ಗೇಮ್ ಸಹ ಫ್ರೀ ಇರುತ್ತೆ. ಹಾಗಾಗಿ ನಾನು ಇಬ್ಬರು ಮಕ್ಳಿಗೂ ಈ ಗೇಮ್ನ ಆಟ ಆಡಿಸ್ದೆ. ಅಂದರೆ ಪೇರೆಂಟ್ಸು ಕೂತ್ಕೊಂಡಾಗ ಅವ್ರಿಗೆ ಅದರಿಂದ ಲಾಭ ಆಗುತ್ತೆ ಅಂತ ಹೇಳಿ ಹೀಗೆ ಮಾಡಿದ್ದಾರೆ. ದೊಡ್ಡವ್ರಿಗೆ 80 ರೂಪೀಸ್ ಚಾರ್ಜು. ಸೊ ಈ ಗೇಮು ಇವರಿಬ್ಬರಿಗೆ ಫ್ರೀ ಇತ್ತು. ಹಾಗಾಗಿ ನಾನು ಇದನ್ನು ಆಟ ಆಡಿಸ್ದೆ. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿದ್ರು. ನನ್ನ ಮಕ್ಳಿಗೆ ಇಷ್ಟ ಅಂತ ಹೇಳಿ ನಾವು ಫಸ್ಟ್ ಸೀಟಲ್ಲೇ ಕೂತ್ಕೊಂಡ್ವಿ. ತುಂಬಾ ಖುಷಿಪಟ್ಟರು. ಸೊ ಈ ಗೇಮ್ ಆಡಬೇಕಂದ್ರೆ ಟಿಕೆಟ್ ತಗೊಳ್ಬೇಕು, 55 ರೂಪಾಯಿ. ನೆಕ್ಸ್ಟ್ ಗೇಮ್ ಬಂದು ವಾಟರ್ ಬೋಟಿಂಗ್. ವಾಟರ್ ಬೋಟಿಂಗ್ ಅಂದರೆ ಆಯುಷ್ಗೆ ತುಂಬಾ ಇಷ್ಟ. ಅವನು ವರ್ಷನೂ ಇದನ್ನ ಅವನು ಆಟ ಆಡ್ತಾ ಇರ್ತಾನೆ.
ಇದು 5 ನಿಮಿಷಗಳ ಕಾಲ ಅವರು ಅಲ್ಲಿ ಬೋಟಲ್ಲಿ ಆಡೋದಕ್ಕೆ ಅವಕಾಶ ಕೊಡ್ತಾರೆ. ಒಬ್ರಿಗೊಬ್ರು ಡ್ಯಾಶ್ ಮಾಡಿದಾಗ ಅವ್ರಗಳಿಗೆ ಮಕ್ಕಳಿಗೆ ಒಂಥರ ಖುಷಿ. ಡ್ಯಾಶ್ ಹೊಡ್ಕೊಂಡು ಮುಂದೆ ಮೂವ್ ಆನ್ ಆಗ್ತಾರೆ. ನೋಡಿ, ಅವ್ರ ಮಕ್ಳಿಗಾಗೋ ಒಂಥರ ಖುಷಿನೇ ಚೆಂದ ಅಲ್ವಾ. ಎಲ್ಲ ಪುಟ್ಪುಟಾಣಿ ಮಕ್ಳುಗಳು ಆಟ ಆಡೋಕ್ಕೆ ಅಂತ ಬರ್ತಾರೆ. ಸೊ ಮೋನ್ವಿತನ್ಗೂ ಆಟ ಆಡೋಣ ಅಂತ ನಾವು ಟಿಕೆಟ್ ತೊಗೊಂಡಿದ್ವಿ. ಬಟ್ ಅಲ್ಲಿ ಬೋಟ್ ಖಾಲಿ ಇಲ್ಲದಿರೋ ಕಾರಣ ಅವಳು ನೆಕ್ಸ್ಟು ಅವ್ರು ಖಾಲಿ ಆದಮೇಲೆ ಕೂರಿಸ್ತಾರೆ. ಹಾಗಾಗಿ ಇವನೇ ಆಟ ಆಡ್ತಾ ಇದ್ದ. ಅದು ಹಿಂದೆ ತಿರುಗಿಸಿದ್ರೆ ರಿವರ್ಸು, ಮುಂದೆ ಮೂವ್ ಮಾಡಿದ್ರೆ ಅದು ಮುಂದಕ್ಕೆ ಬರುತ್ತೆ. ನೆಕ್ಸ್ಟ್ ಮೋನು ಕುತ್ಕೊಂಡ್ಲು. ಅಷ್ಟೊತ್ತು ಆಯುಷಂದು 5 ಮಿನಿಟ್ಸ್ ಆಗಿತ್ತು, ಅವನ್ನ ಇಳಿಸ್ತಾಯಿದ್ರು. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರಿಂದ ನನಗೂ ಹೆಚ್ಚಿನ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಆದಷ್ಟು ಮಕ್ಕಳುಗಳಿಗೆಲ್ಲ ಎಲ್ಲ ಗೇಮ್ಸ್ನ ಆಡಿಸೋಕ್ಕೆ ಟ್ರೈ ಮಾಡಿ. ತುಂಬ ಚೆನ್ನಾಗಿರ್ತಾರೆ. ಮಕ್ಳಿಗೂ ಒಂಥರ ಎಂಜಾಯ್ಮೆಂಟ್ ಆದಾಗ ಅವ್ರಿಗೂ ಒಂಥರ ಖುಷಿ ಅನಿಸುತ್ತೆ. ಸೊ ನೋಡಿ, ಎಲ್ಲ ಒಟ್ಟಿಗೆ ಬಂದು ಡಿಕ್ಕಿ ಹೊಡೋದ್ರು. ಅರಿ ಮಗಳನ್ನ ಮುಂದಕ್ಕೆ ತಳ್ಳಿ ಮುಂದೆ ಹೋಗು ಅಂತ ಹೇಳ್ತಾ ಇದ್ರು. ಹಾಗೆ ಅಲ್ಲಿರೋ ಹುಡುಗನೂ ಸಹ ರಿವರ್ಸ್ ತಿರುಗಿಸಿ ಮುಂದೆ ನೀನು ಹೋಗು ಅಂತ ಹೇಳಿ ಅವ್ರಿಗೆ ಮೂವ್ ಮಾಡಿ ಹೇಳ್ಕೊಡ್ತಾಯಿದ್ರು. ಈ ಒಂದು ಒಳ್ಳೆ ಗುಣನೇ ನನಗೆ ಅವರಲ್ಲಿ ಇಷ್ಟ. ಎಲ್ಲರನ್ನೂ ಒಂದೇ ರೀತಿ ಕಾಣೋದು ಅವ್ರ ಗುಣ. ಹಾಗಾಗಿ ಅವ್ರಿಗೆ ಒಂದು ಒಳ್ಳೆ ಮನಸ್ಸಿದೆ. ಹಾಗೆ ನನಗೆ ಒಳ್ಳೆ ಹಸ್ಬೆಂಡ್ ಸಹ ಸಿಕ್ಕಿದ್ದಾರೆ, ಫ್ರೆಂಡ್ಲಿ ವೈಸ್. ಗೇಮ್ ಆಡಿಸೋದು ಅಂದರೆ ತುಂಬಾ ಇಷ್ಟ. ಅವ್ರು ಗೇಮ್ ಆಡೋದಕ್ಕೆ ಅಂತಲೇ ಎಕ್ಸಿಬಿಷನ್ಗೆ ಬರೋದು. ಆಯುಷ್ ಸಹ ಅವ್ರ ಅಕ್ಕನಿಗೆ ಹೆಲ್ಪ್ ಮಾಡ್ತಾ ಇದ್ದ. ತೆಳ್ಳಿ ಮುಂದೆ ಬಾ, ನಾನು ತಿಳ್ಕೊಡ್ತೀನಿ ಅಂತ ಹೇಳಿ ತೆಳ್ದ. ಸೊ ಮೋನುದು 5 ಮಿನಿಟ್ಸ್ ಆಯಿತು. ಆಗ ಅವಳನ್ನು ಸಹ ಅವರು ತಿಳಿಸಿದ್ರು. ನಾವು ನೆಕ್ಸ್ಟ್ ಆಡಿದ ಗೇಮ್ ಬಂದು ಕಾರ್ ಗೇಮ್. ಈ ಗೇಮ್ ಆಡೋದಕ್ಕೆ ಒಬ್ಬರಿಗೆ 50 ರೂಪೀಸ್ ಚಾರ್ಜ್ ಆಗುತ್ತೆ. ಹಾಗಾಗಿ ನನ್ನ ಇಬ್ಬರು ಮಕ್ಕಳು ಸಹ ಈ ಗೇಮ್ನ ಚೂಸ್ ಮಾಡಿದ್ರು. ಮಗ ಬೈಕಲ್ಲಿ ಕುತ್ಕೊಂಡ, ಮಗಳು ಜೀಪಲ್ಲಿ ಕುತ್ಕೊಂಡ್ಲು. ಸೊ ಅವರಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಚೂಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮಕ್ಕಳು ಆಟ ಆಡೋದು ನೋಡೋಕ್ಕೆ ಒಂಥರ ಚೆಂದ. ಸೊ ಈಗ ಅವನು ರೆಡ್ ಬೈಕಲ್ಲಿದ್ದಾನೆ ನೋಡಿ, ಹಾಗೇ ಹೇಗೆ ಗ್ರೀನ್ ಬೈಕಿಗೆ ಬರ್ತಾನೆ ಅಂತ. ಆಗಲೇ ಶಿಫ್ಟ್ ಆದ ನೋಡಿ. ಇದೇ ಒಂದು ತರಲೆ ಆಟ. ನಮ್ಮ ಮನೇಲಿ ಇವನೇ ಜಾಸ್ತಿ ತರಲೆ. ಎಲ್ಲ ಪೇರೆಂಟ್ಸ್ಗೂ ಅವ್ರವ್ರ ಮಕ್ಕಳು ಆಟ ಆಡೋದು ಅಂದರೆ ತುಂಬಾ ಇಷ್ಟ. ಸೊ ನನಗೂ ಅಷ್ಟೇ, ನನ್ನ ಮಕ್ಕಳು ಆಟ ಆಡೋದು ನನಗೆ ತುಂಬಾ ಇಷ್ಟ. ನೆಕ್ಸ್ಟ್ ನಾವು ಹೋಗಿದ್ದೆ ಸ್ನ್ಯಾಕ್ಸ್ಗೆ. ಇಲ್ಲಿ ಗೋಬಿ, ಚಿರುಮುರಿ, ಬಜ್ಜಿ, ಬೋಂಡಾ ಹಾಗೆ ಹಪ್ಪಳ ವೆರೈಟೀಸ್ ಆಫ್ ಸ್ನ್ಯಾಕ್ಸು ಮಾಡ್ತಾಯಿದ್ರು. ಹಾಗಾಗಿ ನಾವು ಟೇಸ್ಟ್ ಮಾಡಿದ್ದು ಸ್ವೀಟ್ ಕಾರ್ನ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಹಾಗಾಗಿ ಮಕ್ಳಿಗೂ ಸಹ ನಾವು ಇದನ್ನ ತೊಗೊಳ್ಟ್ವಿ. ಒಬ್ರಿಗೆ 30 ರೂಪೀಸ್ ಆಗುತ್ತೆ. ಚೆನ್ನಾಗಿತ್ತು ಟೇಸ್ಟ್ ವೈಸು. ನನಗೆ ಪರ್ಸ್ನಲಾಗಿ ಇಷ್ಟ ಆಯಿತು. ನೆಕ್ಸ್ಟ್ ಅವಳು ಚೂಸ್ ಮಾಡಿದ ಗೇಮ್ ಬಂದು ಕ್ರೇಜಿ ಡ್ಯಾನ್ಸ್ ಗೇಮ್. ಈ ಗೇಮ್ಗೆ 80 ರೂಪೀಸ್ ಚಾರ್ಜ್ ಆಗುತ್ತೆ. ನಾವು ಆಡಲ್ಲ ಬೇಡ ಅಂತ ಹೇಳಿದ್ರು, ಇಲ್ಲ ಆಡ್ತೀನಿ ಟ್ರೈ ಮಾಡ್ತೀನಿ ಅಂತ ಹೇಳಿ ಅವಳು ಹೋದ್ಲು. ಆದರೆ ತುಂಬಾ ಎದುರುಬಿಟ್ಟಿದ್ಲು. ನಮಗಂತೂ ಭಯ ಆಗ್ತಾಯಿತ್ತು. ನೋಡಿ ಈಗ ಬರ್ತಾಳೆ. ಅವಳು ಪೋನಿಟೈಲ್ ಹಾಕಿದ್ದಕ್ಕೂ ಆ ಜಡೆಗೂ ಎಷ್ಟು ಹೆಂಗೆ ಕಾಣಿಸುತ್ತೆ ಅಂದರೆ ನನಗಂತೂ ಭಯ ಆಗ್ತಾಯಿತ್ತು. ಮಗಳು ಅಳ್ತಾ ಇದ್ದಿದ್ದು ನೋಡಿ ಅಲ್ಲೋಗಿ ಅವ್ರಿಗೂ ರೇಗಿದ್ರು, ನಿಲ್ಲಿಸ್ಬಿಡಿ ನನ್ನ ಮಗಳು ಅಳ್ತಾ ಇದ್ದಾಳೆ ಅಂತ.
ಸೊ ನಮ್ಮದೇ ತಪ್ಪು, ಅವಳನ್ನ ಆಡೋಕ್ಕೆ ಬಿಡಬಾರ್ದಿತ್ತು ಅವಳು ಹೇಳಿದ್ಲು ಅಂತ ಹೇಳಿ. ನಾವು ಮಾಡಿದ ತಪ್ಪನ್ನ ನೀವು ನಿಮ್ಮ ಮಕ್ಳಿಗೆ ಮಾಡಬೇಡಿ. ಯಾಕಂತಂದರೆ ಮಕ್ಕಳು ಕೇಳಿದ್ನೆಲ್ಲ ನಾವು ಒಂದು ಲಿಮಿಟ್ ಅಂತ ಇರಬೇಕು. ಸೊ ನನಗಂತೂ ಜೀವ ಬಾಯಿಗೆ ಬಂದಂಗೆ ಆಗಿತ್ತು. ಏನಾಗುತ್ತೆ ಅನ್ನೋ ಅಷ್ಟು ಫುಲ್ಲು ಹೆದರ್ಬಿಟ್ಟಿದ್ವಿ ನಾವಿಬ್ಬರು, ನಾನು ಅವರಿ. ಅವಳು ಜಡೆ ಬಂದಾಗೆಲ್ಲ ಅವಳು ಬಂದಳು ಅಂತ ನಾನು ಅಂದ್ಕೊಳ್ತಾ ಇದ್ದೆ. ನನಗಂತೂ ಸಖತ್ ಭಯ ಆಯಿತು. ಸ್ವಲ್ಪ ಹೊತ್ತು ವೀಡಿಯೋ ಮಾಡಿದೆ. ನನಗಂತೂ ಅವಳು ನೋಡ್ತಾ ಇದ್ದಾಗೆ ನಾನು ವೀಡಿಯೋ ಆಫ್ ಮಾಡಿಬಿಟ್ಟೆ. ತುಂಬ ಸುಸ್ತಾಗಿ ಅಳ್ತಾ ಇದ್ಲು ಅವಳು. ನಾನಂತೂ ಇನ್ಯಾವತ್ತೂ ಈ ಗೇಮ್ ಮಾತ್ರ ಅವಳ ಕೈಲಿ ಆಡಿಸೋದಿಲ್ಲ. ಅವರಪ್ಪ ತುಂಬಾ ಬೈತಾ ಇದ್ರು, ಬೇಡ ಅವಳಿಗೆ ಆಗಲ್ಲ ಅಂದ್ರೂ ನಾನೇ ಇರಲಿ ಒಂದು ಎಂಟರ್ಟೈನ್ಮೆಂಟಾಗಿ ಅವಳು ಆಡ್ತೀನಿ ಅಂದಮೇಲೆ ಬಿಡೋಣ ಅಂತ ಹೇಳಿಬಿಟ್ಟು. ಸೊ ಅವಳೊಬ್ಬಳೇ ಹೋಗಿದ್ಲು ಆಟ ಆಡೋಕ್ಕೆ ಅಂತ ಹೇಳಿ. ತುಂಬಾ ಎದುರುಬಿಟ್ಟಿದ್ಲು. ಯಾರೂ ಈ ಥರ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ, ಮಕ್ಳಿಗೆ ಆಗೋದಿಲ್ಲ ಈ ಗೇಮ್ ಮಾಡೋಕ್ಕೆ. ಅವಳಂತೂ ಫುಲ್ ಸುಸ್ತಾಗಿ ಅಳ್ತಾ ಇದ್ಲು ನೋಡಿ. ಈಗ ಅಳ್ತಾ ಬರ್ತಾ ಇದ್ದಾಳೆ. ಇನ್ಯಾವತ್ತೂ ನಾನು ಈ ಗೇಮ್ನ ಆಡಲ್ಲ ಅಮ್ಮ ಅಂದ್ಲು. ಗೇಮ್ ಮಾಡಿ ತುಂಬ ತಲೆ ಸುತ್ತರ ಆಗೋಯ್ತು. ಆಡ್ತೀನಿ ಅಂತ ಹೇಳಿದ್ರು, ಭಯ ಪುಟ್ಪುಟಾಣಿ ಮಕ್ಕಳುಗಳಿಗೆ ಈ ಗೇಮ್ ಸಹ ಇತ್ತು. ಲಾಸ್ಟ್ ಇಯರು ಈ 2 ಗೇಮ್ನ ಅವ್ರು ಆಡಿದರು. ಹಾಗಾಗಿ ನಾನು ಈ ಗೇಮ್ಸ್ನ ಅವ್ರ ಕೈಲಿ ಆಡಿಸ್ಲಿಲ್ಲ. ಇಲ್ಲಿ ಸ್ಟಾಲ್ಗಳು ಸಹ ಇವೆ, ವೆರೈಟೀಸ್ ಆಫ್ ಕಲೆಕ್ಷನ್. 10 ರೂಪೀಸಿಂದ 1000 ರೂಪೀಸ್ವರೆಗೂ ಎಲ್ಲ ಐಟಮ್ಸು ಸಿಗುತ್ತೆ. ನಾವು ಇಲ್ಲಿ ಮಕಾನನ ತೊಗೊಂಡ್ವಿ. ನಾವು ಮಕಾನ ಸಹ ತೊಗೊಂಡ್ವಿ, ಮಕ್ಕಳಿಗೆ ಇಷ್ಟ. ನಾವು ಮಂಡ್ಯದವರಾಗಿದ್ದು ಅಲ್ಲಿ 3D ಪಿಕ್ಚರಲ್ಲಿ ಐ ಲವ್ ಮಂಡ್ಯ ಅಂತ ಇತ್ತು. ಸೊ ಹಾಗಾಗಿ ನಾನು ನನ್ನ ಮಗಳು ಅಲ್ಲಿ ಫೋಟೋ ಸಹ ತೆಗೆಸ್ಕೊಂಡ್ವಿ. ಸಖತ್ ಖುಷಿ ಆಯಿತು. ಸೊ ಈ ಪ್ಲೇಸ್ ಇರೋದು ನಮ್ಮ ಬೆಂಗಳೂರು ಮೈಸೂರು ಹೈವೇ, ಫ್ಯಾಕ್ಟ್ರಿ ಸರ್ಕಲ್, ಗಿರ್ಜಾ ಟಾಕೀಸ್ ಆಪೋಸಿಟ್, ಮಂಡ್ಯ. ಎಂಟ್ರೆನ್ಸ್ ಟಿಕೆಟು ಜಸ್ಟ್ 50 ರೂಪೀಸ್. ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಫುಲ್ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿಂದ ನಾವು ಹೊರಟಿದ್ದು ಮನೆಗೆ. ನಾವಂತೂ ಇಲ್ಲಿ ಎಕ್ಸಿಬಿಷನ್ಗೆ ಬಂದು ತುಂಬಾ ಎಂಜಾಯ್ ಮಾಡಿದ್ವಿ. ಸಖತ್ ಖುಷಿ ಆಯಿತು ಅಂತ ಹೇಳ್ಬೋದು. ಮನೆಗೆ ರೀಚ್ ಆದ್ವಿ. ನಾವು ಒಳ್ಳೆ ನಾನ್ ವೆಜ್ ಅಡುಗೆ ಮಾಡಿದ್ವಿ. ಸೊ ಸೂಪರಾಗಿ ಬ್ಯಾಟಿಂಗ್ ಮಾಡಿದ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬೈ ಬಾಯ್.